ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ PUC ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ 2024ದು. ಅದೇ ರೀತಿ KCET ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗಿದೆ. KCET ಎಕ್ಸಾಮ್ಸ್ ಎಂತ ಬರಿತೀವಿ, ಸೊ ಯೂಸಿಂಗ್ ದಟ್ KCET ಎಕ್ಸಾಮ್ ನಿಮಗೆ ರ್ಯಾಂಕಿಂಗ್ ಅಲಾಟ್ ಆಗುತ್ತೆ. ಕರ್ನಾಟಕ ಎಜುಕೇಷನ್ ಅಥಾರಿಟಿ ಈ ಕಂಡಕ್ಟ್ ಮಾಡುವಂಥ ಎಕ್ಸಾಮು, ಆ ಎಕ್ಸಾಮ್ ರ್ಯಾಂಕಿಂಗ್ ಮೇಲೆ ನೀವು ಎಂಜಿನಿಯರಿಂಗ್ ಇರ್ಬೋದು ಅಥವಾ ವೇರಿಯಸ್ ಡಿಗ್ರಿ ಕೋರ್ಸಸ್ಗೆ ಜಾಯ್ನ್ ಆಗ್ಬೋದು. Most of the people will write KCET exams to get admitted to engineering college. ಇಂಜಿನಿಯರಿಂಗಿಗೆ ಅಡ್ಮಿಷನ್ ಮಾಡೋದಕ್ಕೆ ಅಥವಾ ಮಾಡ್ಕೊಳ್ಳೋದಕ್ಕೆ ನೀವು KCET ಎಕ್ಸಾಮ್ಸ್ ಬರೀತೀರಾ, ಕರೆಕ್ಟ್ ಅಲ್ವಾ? ಸೊ ರಿಸಲ್ಟ್ಸ್ ಬಂದಿದೆ. ಸೊ ದೇರ್ ಕುಡ್ ಬಿ ವೇರಿಯಸ್ ಔಟ್ಕಮ್ಸ್. ನಿಮ್ಮ ರ್ಯಾಂಕಿಂಗ್ ತುಂಬ ಚೆನ್ನಾಗಿ ಬಂದಿರ್ಬೋದು ಅಥವಾ ನಿಮ್ಮ ರ್ಯಾಂಕಿಂಗ್ ಇನ್ನೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಚೆನ್ನಾಗಿ ಬಂದಿಲ್ಲದಲೇ ಕೂಡ ಇರ್ಬೋದು. ಅಟ್ ದ ಸೇಮ್ ಟೈಮ್ ತುಂಬ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಥವಾ ಮೇ ಬಿ 1 ಲಕ್ಷ 1.5 ಲಕ್ಷ ಆ ರೀತಿ ರ್ಯಾಂಕಿಂಗ್ ಕೂಡ ಬಂದಿರ್ಬೋದು. ನೋ ನೀಡ್ ಟು ವರಿ, ಬಿಕಾಸ್ ಡ್ಯೂರಿಂಗ್ ಆ ಎಕ್ಸಾಮ್ ಬರೀಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅದ್ರ ಮೇಲ್ಗಡೆ ಔಟ್ಕಮ್ ಬಂದಿರುತ್ತೆ ಮತ್ತು ನಿಮ್ಮ ಪ್ರಿಪ್ರೇಷನ್ ಕೂಡ ಮ್ಯಾಟರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ನೋ ನೀಡ್ ಟು ವರಿ, ಬಿಕಾಸ್ ರಿಸಲ್ಟ್ಸ್ ಆಲ್ರೆಡಿ ಬಂದಾಯಿದೆ. ಸೊ ಇವಾಗ ತುಂಬ ಯೋಚನೆ ಮಾಡಿ ಏನೂ ಉಪಯೋಗ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ಥಿಂಗ್ ವಾಟ್ ವಿ ಕ್ಯಾನ್ ಫೋಕಸ್ ಆನ್ ಈಸ್ ನಿಮ್ಮ ರ್ಯಾಂಕಿಂಗ್ ಏನಾರ ಚೆನ್ನಾಗಿ ಬಂದಿದ್ರೆ, ಸೊ ಆಬ್ವಿಯಸ್ಲಿ ವಾಟ್ ದ ಫಸ್ಟ್ ಥಿಂಗ್ ಯು ಕ್ಯಾನ್ ಡೂ ಈಸ್ CET ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, KCETದು ಅಥವಾ KEA ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಅಲ್ಲಿ ಹೋಗಿ 2023ಲಿ ನಿಮಗೆ ಕಟ್ ಆಫ್ ರ್ಯಾಂಕಿಂಗ್ ಅಂತ ಬರುತ್ತೆ. ಆಫ್ಟರ್ ಫಸ್ಟ್ ರೌಂಡ್, ಆಫ್ಟರ್ ಸೆಕೆಂಡ್ ರೌಂಡ್ ಮತ್ತು ಆಫ್ಟರ್ ಥರ್ಡ್ ರೌಂಡು ನಿಮಗೆ ಕಟ್ ಆಫ್ ರ್ಯಾಂಕಿಂಗ್ನ CET ಬೋರ್ಡ್ ಅವರು ಅನೌನ್ಸ್ ಮಾಡಿರ್ತಾರೆ, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅವರು. ಸೊ ನೀವು ಆ ಕಟ್ ಆಫ್ ಮೆಟ್ರಿಕ್ಸ್ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ರ್ಯಾಂಕಿಂಗ್ ಏನಿದೆಯಲ್ಲ ಅದನ್ನು ಪರ್ ಕಾಲೇಜ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಫಾರ್ ಎಕ್ಸಾಂಪಲ್ಲು 1000 ಇದೆ ಅಂತ ತಿಳ್ಕೊಳ್ಳಿ. ಸೊ 1000 ರ್ಯಾಂಕಿಂಗ್ ಇದೆ ನಿಮಗೆ. RVCE, ದಯಾನಂದ ಸಾಗರ್ ಅಥವಾ RVCE, BMS, MSRIT ಈ 3 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಬೇಕು ಅಂತ ತಿಳ್ಕೊಳ್ಳಿ, ಅಥವಾ ಬ್ರ್ಯಾಂಚ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಆಸೆ ಇರುತ್ತೆ ಅಂತ ತಿಳ್ಕೊಳ್ಳಿ. ನೀವೇನು ಮಾಡಬೇಕು, ನಿಮ್ಮ ರ್ಯಾಂಕಿಂಗ್ ಆಲ್ರೆಡಿ CET ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ಈಸ್ KCET ಅಥವಾ KEA ವೆಬ್ಸೈಟ್ಗೆ ಹೋಗಿ ಪ್ರೀವಿಯಸ್ ಇಯರ್ದು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಕಟ್ ಆಫ್ ರ್ಯಾಂಕ್ನ ಅಥವಾ ರ್ಯಾಂಕ್ ಮ್ಯಾಟ್ರಿಕ್ಸ್ ಅಂತ ಒಂದು PDF ಫೈಲ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಕಂಪೇರ್ ಮಾಡಿ. MS ರಾಮಯ್ಯ ಅಥವಾ RVCE ಮತ್ತು BMS ಕಾಲೇಜಲ್ಲಿ ಲಾಸ್ಟ್ ಇಯರು ಕಂಪ್ಯೂಟರ್ ಸೈನ್ಸ್ಗೆ ಹೈಯೆಸ್ಟ್ ರ್ಯಾಂಕಿಂಗ್ ಯಾರಿಗೆ ಅಲಾಟ್ ಆಗಿದೆ ಅಥವಾ ಲಾಸ್ಟ್ ಸೀಟ್ ತೊಗೊಂಡಿರೋರ್ದು ರ್ಯಾಂಕಿಂಗು ಎಷ್ಟಿದೆ, ಹೈಯೆಸ್ಟ್ ರ್ಯಾಂಕಿಂಗ್ ಎಷ್ಟಿದೆ ಅಂತ ನೋಡಿ. ನಿಮ್ಮ ರ್ಯಾಂಕಿಂಗು ಅದಕ್ಕಿಂತ ಕಡಿಮೆ ಇದ್ದರೆ ಮೋಸ್ಟ್ ಪ್ರಾಬಲಿ ನಿಮಗೆ ಆ ಸೀಟ್ ಸಿಕ್ಕೇ ಸಿಗುತ್ತೆ ಈ ಸರಿನೂ ಕೂಡ, ಗೊತ್ತಾಯ್ತಲ್ಲ? ದಟ್ ಈಸ್ ಒನ್ ಥಿಂಗ್. ಸೊ ನಿಮ್ಮ ರ್ಯಾಂಕಿಂಗು ಯಾವುದೇ ರ್ಯಾಂಕಿಂಗ್ ಬರಲಿಲ್ಲ, ಡೋಂಟ್ ವರಿ ಅಬೌಟ್ ದಟ್. 1000ನೇ ಬರಬೇಕು, 2000ನೇ ಬರಬೇಕು, 5000ನೇ ಬರಬೇಕು, 10000ನೇ ಬರಬೇಕು, ನೋ ವರೀಸ್ ಅಟ್ ಆಲ್. ಸೊ ನಿಮ್ಮ ರ್ಯಾಂಕಿಂಗ್ ಏನು ಬಂದಿದೆಯಲ್ಲ ಆ ರ್ಯಾಂಕಿಂಗ್ ತೊಗೊಳ್ಳಿ. ನೀವು ಒಂದು 5-10 ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ಸೊ ನೀವು ಆ ಕಾಲೇಜ್ನ ನಿಮ್ಮ ರ್ಯಾಂಕಿಂಗ್ ಜೊತೆ ಕಂಪೇರ್ ಮಾಡಿ. ಆ ಸೀಟ್ ಮ್ಯಾಟ್ರಿಕ್ಸ್ ಏನು ಡೌನ್ಲೋಡ್ ಮಾಡ್ತಿರಲ್ಲ ಕಟ್ ಆಫ್ ರ್ಯಾಂಕಿಂಗ್ದು, ಅದ್ರ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಲಾಸ್ಟ್ ಇಯರು ನನ್ನಷ್ಟೇ ರ್ಯಾಂಕಿಂಗ್ ತೊಗೊಂಡಿದ್ದವನು ಈ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದಾನಾ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೋ ನೀಡ್ ಟು ಪ್ಯಾನಿಕ್. ಓಕೆ, ಮೇನ್ ಥಿಂಗ್ ಯು ಹ್ಯಾವ್ ಟು ಫಾಲೋ ದಿಸ್ ಸ್ಟೆಪ್ಸ್. ಓಕೆನಾ? ಸೀಟ್ ಮ್ಯಾಟ್ರಿಕ್ಸ್ ಅಥವಾ ಕಟ್ ಆಫ್ ರ್ಯಾಂಕಿಂಗ್ದು ಏನು ಅಲಾಟ್ಮೆಂಟ್ ಇದೆಯಲ್ಲ PDF, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕಂಪೇರ್ ಮಾಡ್ಕೊಳ್ಳಿ. ಅದು ನಿಮಗೆ ರಿಯಲಿ ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಿಮ್ಮ ರ್ಯಾಂಕಿಂಗ್ ಏನಿದೆ, ಲಾಸ್ಟ್ ಇಯರ್ ಯಾರು ನಿಮ್ಮಷ್ಟೇ ರ್ಯಾಂಕಿಂಗ್ ತಗೊಂಡಿರೋರಿಗೆ ಯಾವ ಸೀಟ್ ಸಿಕ್ಕಿದೆ ಅಥವಾ ನೀವು ಆಸೆ ಪಡ್ತಿರುವಂಥ ಸೀಟ್ ಕಾಲೇಜು ಸಿಗುತ್ತೋ ಇಲ್ವೋ ಅಂತ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಬೇಸ್ಡ್ ಆನ್ ದ್ಯಾಟ್ ನೀವು ಒಂದು 5-6 ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. CETದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನೀವು ಆರ್ಡರ್ ಆಫ್ ಪ್ರಿಫರೆನ್ಸ್ ಕೊಡಿ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಗೋ ವಯ ಗೌರ್ಮೆಂಟ್ ಅಥವಾ CET ಕೋಟಾ ಅಥವಾ PGCET ಎಕ್ಸಾಮ್ ಬರ್ತಿರ್ತೀರ. ಆ PGCET ಮುಖಾಂತರ ಕೂಡ ನೀವು ಹೋಗ್ಬೋದು, ಅಥವಾ ಕಾಮೆಟ್ಗೆ ವಿ ಕ್ಯಾನ್ ಸೇ, ಕರೆಕ್ಟ್ ಅಲ್ವಾ? ಕಾಮೆಟ್ಗೆ ಮುಖಾಂತರ ಕೂಡ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿ ಬಂದಿರೋ ಹೋಗ್ಬೋದು. ಆಬ್ವಿಯಸ್ಲಿ CET ಅಥವಾ ಗೌರ್ಮೆಂಟ್ ಫೀಸ್ ಕಡಿಮೆ ಇರುತ್ತೆ, ದೆನ್ ಕಾಮೆಟ್ಗೆ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ದೆನ್ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಬರುತ್ತೆ. ಸೊ ಇವಾಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಸೊ ಐ ಡೋಂಟ್ ನೋ ವೆದರ್ ಇಟ್ಸ್ ಎ ರೈಟ್ ಥಿಂಗ್ ಆರ್ ರಾಂಗ್ ಥಿಂಗ್ ಅಂತ. ಬಿಕಾಸ್ ನಾವೆಲ್ಲ ಓದಬೇಕಾದ್ರೆ CET ಕೌನ್ಸಿಲಿಂಗ್ ಎಲ್ಲ ಆದಮೇಲೆ ಯಾರಿಗೆ ಒಳ್ಳೆ ಕಾಲೇಜ್ ಸಿಗಲ್ವೋ ಅಥವಾ ಅವ್ರು ಅಂದ್ಕೊಂಡಿರೋವಂಥ ಕಾಲೇಜ್ ಸಿಗಲ್ವೋ ಅವ್ರು ಮಾತ್ರ ಈ ಮ್ಯಾನೇಜ್ಮೆಂಟ್ ಸೀಟ್ ಆಪ್ಷನ್ಸ್ಗೆ ಅಥವಾ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಿದ್ರು ಅಥವಾ ಮ್ಯಾನೇಜ್ಮೆಂಟ್ ಸೀಟ್ನ ಆಪ್ಟ್ ಮಾಡ್ಕೋತಿದ್ರು. KCET ರ್ಯಾಂಕಿಂಗೂ ಚೆನ್ನಾಗಿ ಬಂದಿಲ್ಲ ಅಥವಾ ಆ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾರೆ, ಆ ಕೌನ್ಸಿಲಿಂಗ್ ಅಟೆಂಡ್ ಮಾಡಾದ್ಮೇಲೆ ಅವರಿಗೆ ಬೇಕಾಗಿರೋವಂಥ ಕಾಲೇಜ್ ಸಿಕ್ಕಿಲ್ಲ ಅಥವಾ ಅವ್ರ ಊರಲ್ಲಿರುವಂಥ ಕಾಲೇಜ್ ಸಿಕ್ಕಿಲ್ಲ ಅಥವಾ ಪ್ರಿಫರ್ಡ್ ಕಾಲೇಜ್ ಸಿಕ್ಕಿಲ್ಲ,
ದೆನ್ ಏನು ಮಾಡ್ತಾರೆ ಕಾಮೆಟ್ ಕೆ ರ್ಯಾಂಕಿಂಗು, ಅದರಲ್ಲೂ ಏನಾದ್ರು ಸಿಗಲಿಲ್ಲ ಅಂದರೆ ದೆನ್ ಓನ್ಲಿ ದೇ ಆರ್ ಗೋಯಿಂಗ್ ಫಾರ್ ಮ್ಯಾನೇಜ್ಮೆಂಟ್. ಇವಾಗ ಏನಾಗಿದೆ ಅಂದರೆ ಕ್ಯಾಂಡಿಡೇಟ್ ಅಥವಾ ಈ ಸ್ಟೂಡೆಂಟ್ PUC ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ದು 85% ಇದ್ರೂ ಕೂಡ ರ್ಯಾಂಕಿಂಗು ಜಾಸ್ತಿ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ, ಒಂದು 80,000 90,000 ಅಂತ ತಿಳ್ಕೊಳ್ಳಿ. ಅವರೂ ಕೂಡ ಏನು ಮಾಡ್ತಿದ್ದಾರೆ, ಪೇರೆಂಟ್ಸು ಮೇ ಬಿ ದೇ ಆರ್ ಏಬಲ್ ಟು ಆಫರ್ ದ ಕಾಲೇಜ್, ಅಂದರೆ ಮ್ಯಾನೇಜ್ಮೆಂಟಲ್ಲಿ ಕಳಿಸೋಕ್ಕೆ ಅವ್ರ ಹತ್ರ ಫಿನಾನ್ಷಿಯಲಿ ಸ್ವಲ್ಪ ಶಕ್ತಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ CET ರಿಸಲ್ಟ್ ಇನ್ನೂ ಬಂದೇ ಇಲ್ಲ, ಡೈರೆಕ್ಟಾಗಿ ಹೋಗಿ ಕಾಲೇಜ್ನ ಅಪ್ರೋಚ್ ಮಾಡೋದು. ಈ ರೀತಿ ಒಬ್ಬರು ಮಾಡ್ತಿಲ್ಲ, ಇಬ್ಬರು ಮಾಡ್ತಿಲ್ಲ, ಮೆಜಾರಿಟಿ ಆಫ್ ಪೀಪಲ್ ಮಾಡ್ತಿದ್ದಾರೆ, ಎಜುಕೇಟೆಡ್ ಕ್ಲಾಸಸ್ಸೇ ಮಾಡ್ತಿದ್ದಾರೆ. ಸೊ ಹಾಗಾಗಿ ಏನಾಗ್ತಿದೆ, ಈ ಮ್ಯಾನೇಜ್ಮೆಂಟ್ ಪೀಪಲ್ಗೆ ದೇ ನೋ ಮಕ್ಕಳು ಭವಿಷ್ಯ ಅಂದರೆ ಈವನ್ನು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಅಥವಾ ನರ್ಸರಿಗೇ ಕೂಡ 1 ಲಕ್ಷ 1.5 ಲಕ್ಷ ಕೊಡ್ತಿರೋರು ಇಂಜಿನಿಯರಿಂಗಿಗೆ ಅಂದರೆ ದುಡ್ಡು ಕೊಡ್ದಲ್ಲೇ ಇರ್ತಾರ ಅಂತ ಅಂದ್ಬಿಟ್ಟು ನಾವು ಓದಬೇಕಾದ್ರೆ, ನಾನು ಆ್ಯಕ್ಚುಲಿ ಓದಿದ್ದು ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಡಾಕ್ಟರ್ AIT ಅಂತ ಕರೀತಾರೆ, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾಗರಬಾವಿ ಅಥವಾ ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ಇದೆ. ಓಕೆ, ಸೊ ಆ ಟೈಮಲ್ಲಿ ನಾನು ನೋಡಿದ ಹಾಗೆ ನಮ್ಮದೆಲ್ಲ CET ಮುಖಾಂತರನೇ ಹೋಗಿದ್ದು. ನಾವು ಓದೋ ಟೈಮಲ್ಲಿ 19,000 ಏನೋ ಫೀಸ್ ಇತ್ತು, ಬಿಕಾಸ್ ಇಟ್ಸ್ ಎ ಗೌರ್ಮೆಂಟ್ ಏಡೆಡ್ ಕಾಲೇಜ್. ಬಟ್ ಪ್ರೈವೇಟ್ ಕಾಲೇಜಸಲ್ಲೆಲ್ಲ 34,000 36,000 ಇತ್ತು ಅಂತ ತಿಳ್ಕೊತೀನಿ. ಇವಾಗ ಗೌರ್ಮೆಂಟ್ ಫೀಸೇನೆ ನಿಮಗೆ ಆಲ್ಮೋಸ್ಟ್ 70 to 75 ಲಾಸ್ಟ್ ಇಯರ್ ಅನ್ಕೋತೀನಿ, ಈ ವರ್ಷದ್ದು ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ಸಮ್ವೇರ್ ಅರೌಂಡ್ ಲೆಸ್ ದೆನ್ 1 lakh, 75ಇಂದ 1 lakh ಅಂತ ತಿಳ್ಕೊಳ್ಳಿ. ಈಗ ಮ್ಯಾನೇಜ್ಮೆಂಟ್ ಸೀಟ್ ಏನಾಗಿದೆ ಅಂದರೆ ನನಗೆ ತಿಳಿದ ಹಾಗೆ, ಬಿಕಾಸ್ ನಮ್ಮ ಕೆಲವೊಬ್ಬರು ಗೊತ್ತಿರುವಂಥ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಇವಾಗ PUC ಕಂಪ್ಲೀಟ್ ಆಗಿದ್ದಾರಲ್ಲ, ಅವ್ರು ಎನ್ಕ್ವೈರ್ ಮಾಡಿರೋವಂಥ ಮುಖಾಂತರ, ಸೊ ಕರ್ನಾಟಕದಲ್ಲಿ ಪ್ರತಿಷ್ಠಿತ ಕಾಲೇಜು ಸಮ್ವೇರ್ ಇಟ್ ಈಸ್ ದೇರ್ ಇನ್ ಕೆಂಗೇರಿ, ಮೈಸೂರು ರೋಡ್ ಏನಿದೆಯಲ್ಲ, ಮೈಸೂರು ರೋಡ್ಗೆ ಅಟ್ಯಾಚ್ ಆಗಿದೆ. ಆಲ್ಮೋಸ್ಟ್ ಯು ಕ್ಯಾನ್ ಸೇ ನಂಬರ್ 1 ಕಾಲೇಜ್ ಇನ್ ಕರ್ನಾಟಕ. ಸೊ ಬೆಂಗಳೂರು ಯೂನಿವರ್ಸಿಟಿ ಗೇಟ್ ಹತ್ರನೇ ಇದೆ ಅಂತ ತಿಳ್ಕೊಳ್ಳಿ. ಕಾಲೇಜ್ ನಿಮಗೆ ಯಾವುದು ಅಂತ ಗೊತ್ತಾಯಿತು ಅನ್ಕೋತೀನಿ. ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಮ್ಯಾನೇಜ್ಮೆಂಟ್ ಸೀಟು 70 to 75 ಲಕ್ಷ ಇದೆ, ಒಂದು ಸೀಟಿಗೆ 4 ವರ್ಷಕ್ಕೆ. ಓಕೆ, ಅದೇ ರೀತಿ ಬಸವನಗುಡಿಲಿ ಒಂದು ಕಾಲೇಜ್ ಇದೆ, ವೆರಿ ಫೇಮಸ್ ಕಾಲೇಜು, ಬುಲ್ ಟೆಂಪಲ್ ಇದೆಯಲ್ಲ ಅಲ್ಲಿ. ಸೊ ಆ ಪ್ರೈವೇಟ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 10 ಲಕ್ಷ ಇದೆ. ಅದೊಂದೇ ಅಲ್ಲ, ಈವನ್ ಇಲ್ಲಿ ಬನಶಂಕರಿ BDI ಕಾಂಪ್ಲೆಕ್ಸ್ ಅಂತ ಬರುತ್ತೆ, ಅಲ್ಲೊಂದು ಪ್ರೈವೇಟ್ ಕಾಲೇಜ್ ಇದೆ. ಆ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸಿಗೆ 1 ವರ್ಷಕ್ಕೆ 10 ಲಕ್ಷ ಎಗೇನ್. ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ಇನ್ನೊಂದು ಸಬ್ ಬ್ರಾಂಚ್ ಅಂತ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದಕ್ಕೆ ವರ್ಷಕ್ಕೆ 8 ಲಕ್ಷ ಅಂದರೆ 4 ವರ್ಷಕ್ಕೆ 36 ಲಕ್ಷ. ಸೊ ಈವನ್ನ ಎಷ್ಟೊಂದು ಕಾಲೇಜಲ್ಲಿ ಮಿನಿಮಮ್ 20 ಲಕ್ಷಕ್ಕಿಂತ ಕಡಿಮೆ ಇಲ್ಲವೇ ಇಲ್ಲ. ಓಕೆನಾ, 4 ವರ್ಷಕ್ಕೆ. ಸೊ ನನ್ನನ್ನು ಕೇಳಿದ್ರೆ ಏನಂದರೆ, ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೇನಾದ್ರು, ನೀವೇನಾದ್ರು ಕ್ಯಾಂಡಿಡೇಟ್ ಆಗಿದ್ರೆ ಅಥವಾ ನಿಮ್ಮ ಪೇರೆಂಟ್ಸ್ ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ದರೆ, ತುಂಬ ವರ್ಸ್ಟ್ ರ್ಯಾಂಕಿಂಗ್ ಬಂದಿದ್ರೆ ಮಾತ್ರ ಯು ಗೋ ಫಾರ್ ಮ್ಯಾನೇಜ್ಮೆಂಟ್ ಸೀಟ್. ಓಕೆನಾ, ಬಿಕಾಸ್ ಕ್ಯಾಂಡಿಡೇಟ್ಗೆ 80 to 85% ಆಲ್ರೆಡಿ PUCಲಿದೆ, ಅಷ್ಟು ತೆಗೆದಿದ್ದಾರೆ ಅಂದರೆ ಆಬ್ವಿಯಸ್ಲಿ ಈಸ್ ಅಕಾಡೆಮಿಕ್ಲಿ ಓಕೆ, ಫೇರ್, ಲೈಕ್ ಎಬೋವ್ ಅವರೇಜ್ ಇದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಇಟ್ ಈಸ್ ಗುಡ್. ಬಟ್ ನಿಮ್ಗೇನಾದ್ರೂ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೇನಾದ್ರೂ ತುಂಬ ಬ್ಯಾಡ್ ರ್ಯಾಂಕಿಂಗ್ ಬಂದು ಈವನ್ ಬೆಂಗಳೂರಲ್ಲಿ ಅಥವಾ ನೀವು ಅಂದ್ಕೊಂಡಿರೋಂಥ ಅವರೇಜ್ ಕಾಲೇಜಲ್ಲೇ ಸೀಟ್ ಸಿಗಲ್ಲ ಅಂತ ಅಂದರೆ ದೆನ್ ಓನ್ಲಿ ಗೋ ಫಾರ್ ಮ್ಯಾನೇಜ್ಮೆಂಟ್ ಸೀಟ್. ಅದರ್ವೈಸ್ ಜನರಲಿ ಏನಾಗುತ್ತೆ ಅಂತ ಅಂದರೆ, ಈ 20 ಲಕ್ಷ ಅಥವಾ 40 ಲಕ್ಷ ಏನು ಮ್ಯಾನೇಜ್ಮೆಂಟ್ ಸೀಟ್ ನೋಡ್ತಿದ್ವಲ್ಲ, 40 ಲಕ್ಷ ಬಿಟ್ಬಿಡೋಣ. ಸೊ 20 ಲಕ್ಷ ಅಂತಲೇ ತಿಳ್ಕೊಳ್ಳೋಣ, ವರ್ಷಕ್ಕೆ 5 ಲಕ್ಷ ಅಂತ ಅಂದ್ಕೊಳ್ಳಿ ಮ್ಯಾನೇಜ್ಮೆಂಟ್ ಸೀಟ. 20 ಲಕ್ಷ ನೀವು 4 ವರ್ಷಕ್ಕೆ ಸ್ಪೆಂಡ್ ಮಾಡಿದ್ರೆ ನಿಮ್ಮ ಹತ್ರ ಅಥವಾ ನಿಮ್ಮ ತಂದೆ ತಾಯಿ ಹತ್ರ ಇಷ್ಟು ದುಡ್ಡಿದ್ರೆ ಓಕೆ ಫೈನ್, ಬಿಕಾಸ್ ಅವ್ರು ಆಲ್ರೆಡಿ ಅರ್ನ್ ಮಾಡಿದ್ದಾರೆ. ನಾವೆಲ್ಲ ದುಡಿಯೋದೇ ಅಂತಕ್ಕೆ ನಮ್ಮ ಮಕ್ಕಳಿಗೆ, ಅಥವಾ ನೀವೇನಾದ್ರು ಪೇರೆಂಟ್ಸ್ ಆಗಿದ್ರೆ ನೀವು ದುಡಿಯೋದೇ ಅಂತಕ್ಕೆ ನಿಮ್ಮ ಮಕ್ಕಳಿಗೇನೆ ನೀವು ದುಡಿಯೋದು. ಸೊ ಆಬ್ವಿಯಸ್ಲಿ ಯು ಕ್ಯಾನ್ ಇನ್ವೆಸ್ಟ್ ಆನ್ ದೇರ್ ಎಜುಕೇಷನ್, ಸೊ ದಟ್ ಅವ್ರಿಗೂ ಕೂಡ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ ಮತ್ತು ಒಳ್ಳೆ ಫ್ಯೂಚರ್ ಸಿಗ್ಬೋದು ಅಂತ ಅಂದ್ಬಿಟ್ಟು. ಬಟ್ ಹೌಎವರ್ ಅವ್ರೇನಾದ್ರೂ ನೀವೇನಾದ್ರೂ ಎಕನಾಮಿಕಲಿ ಸ್ಟೇಬಲ್ ಇಲ್ಲ, ಅಥವಾ ಈ 20 ಲಕ್ಷ ಅಥವಾ 40 ಲಕ್ಷ ಅಥವಾ 30 ಲಕ್ಷ ಏನಿದೆಯಲ್ಲ, ಇದನ್ನು ನೀವು ಲೋನ್ ಮಾಡಿಸೇ ತಗೋತೀವಿ ಅಂತ ಅಂದರೆ ಆವಾಗ ದ ಸ್ಟೋರಿ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಏನಕ್ಕೆ ಅಂದರೆ, ನಿಮ್ಮ ಹತ್ರ 20 ಲಕ್ಷ ಸಾಲ ಮಾಡಿಸಿದ್ರೆ ನೀವು ಇವಾಗಿರೋ ಎಜುಕೇಷನ್ ಲೋನ್ಸ್ ನೋಡೋದಾದರೆ ಆಲ್ಮೋಸ್ಟ್ 11 to 12% ಇದೆ, ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಲೀಡಿಂಗ್ ಪ್ರೈವೇಟ್ ಬ್ಯಾಂಕ್ಸ್. ಸೊ ಆ ಲೋನ್ನ ನೀವು ತೀರಿಸೋದಕ್ಕೆ ಮಿನಿಮಮ್, ಅಥವಾ ನಿಮ್ಮ ಮಕ್ಕಳು ಏನಾದರೂ ತೀರಿಸೋದಕ್ಕೆ ಮಿನಿಮಮ್ 5 to 7 ವರ್ಷ ಬೇಕಾಗುತ್ತೆ. ಕನ್ಸಿಡರಿಂಗ್ ಅವ್ರೇನಾದ್ರೂ ಇನ್ಫೋಸಿಸು, ವಿಪ್ರೋ, TCS ಅಲ್ಲಿ 5 to 6 ಲಕ್ಷ ಪ್ಯಾಕೇಜಲ್ಲಿ ಏನಾರ ಪ್ಲೇಸ್ ಆಗ್ತಾರೆ ಅಂತ ಅಂದ್ಕೊಂಡ್ರೆ, ಬಿಕಾಸ್ 5 ಲಕ್ಷ ಪ್ಯಾಕೇಜ್ ಬರ್ತಿದೆ, ಅದರಲ್ಲಿ ಅರ್ಧ ಅವರು ಎಕ್ಸ್ಪೆನ್ಸಸ್ಸಿಗೆ ಹೋಗುತ್ತೆ, ರಿಮೈನಿಂಗ್ 2.5 ಲಕ್ಷ ಅವರು ವರ್ಷ ಕಟ್ಟಿದ್ರು ಏನಾಗುತ್ತೆ,
10 ವರ್ಷ ಬೇಕಾಗುತ್ತೆ 20-25 ಲಕ್ಷ ಲೋನ್ ತೀರ್ಸೋದಕ್ಕೆ. ಗೊತ್ತಾಗ್ತಿದೆಯಲ್ಲ? ಬ್ಲೈಂಡಾಗಿ ಸುಮ್ಮನೆ ಯಾರೋ ಹೋಗಿ ಜಾಯ್ನ್ ಆಗ್ತಾರೆ, ನಾನು ಹೋಗಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಜಾಯ್ನ್ ಆಗಿಬಿಡೋಣ ಅಂತ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ, ವಿಚ್ ಈಸ್ ವೆರಿ ರಾಂಗ್. ಓಕೆ, ಸೊ ಯಾವುದೇ ರ್ಯಾಂಕಿಂಗ್ ಬಂದಿರಲಿ, ನಾನು ಹೇಳಿದ್ನಲ್ಲ, ಅದು ಕಟ್ ಆಫ್ ಲಿಸ್ಟ್ ಇದೆಯಲ್ಲ ಪ್ರೀವಿಯಸ್ ಇಯರ್ದು, ಅದನ್ನು ತಗೊಂಡು ನಿಮ್ಮ ರ್ಯಾಂಕಿಂಗ್ ಕಂಪೇರ್ ಮಾಡ್ಕೊಳ್ಳಿ. ಕಾಲೇಜ್ ಸಿಗುತ್ತೆ, ಡೋಂಟ್ ವರಿ. ಓಕೆನಾ? ಯಾವುದೇ ಒಂದು ಕಾಲೇಜಿಗೆ ಜಾಯ್ನ್ ಆಗಿ ಮೇಯ್ನ್ ಏನಾಗುತ್ತೆ ಅಂತ ಅಂದರೆ, ಸೊ ಹೌ ಯು ಪ್ರಿಪೇರ್ ಯುವರ್ ಸೆಲ್ಫ್, ದಟ್ ರಿಯಲಿ ಮ್ಯಾಟರ್ಸ್. ಓಕೆನಾ? ಆಮೇಲೆ ಇನ್ನೊಂದು ಮಿತ್ ಇದೆ, ನಾನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ನನ್ನ ಮಗನ್ನ ಅಥವಾ ನಾನೇನಾದ್ರೂ ಹೋಗಿ RVC ಇರ್ಬೋದು, BMS ಇರ್ಬೋದು, ಅಥವಾ MSRIT ಇರ್ಬೋದು, ಅಥವಾ ಯಾವುದೇ ಒಂದು ಕಾಲೇಜ್ ಇರ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಕಾಲೇಜ್ ಹೆಸರು ಹೇಳ್ತಾ ಇದ್ದೀನಿ. ಯಾವುದೇ ಕಾಲೇಜಿಗೆ, ಪ್ರತಿಷ್ಠಿತ ಕಾಲೇಜಿಗೆ ನಾನು ಜಾಯ್ನ್ ಮಾಡಿಬಿಟ್ರೆ ಲಾಸ್ಟ್ ಇಯರು ಆ ಕಾಲೇಜಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ ಒಬ್ಬನಿಗೆ 27 ಲಕ್ಷ ಸಿಕ್ತಂತೆ ಸ್ಯಾಲ್ರಿ. 27 ಲಕ್ಷ ಸಿಗೋದಕ್ಕೆ ಆ ಕಾಲೇಜಲ್ಲಿ 120 ಜನ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಥವಾ ಎಲೆಕ್ಟ್ರಾನಿಕ್ಸ್ ಬ್ರಾಂಚಲ್ಲಿ 120 ಜನ ಇದ್ದರೆ, ಟೋಟಲ್ 250 ಜನದಲ್ಲಿ ಒಬ್ರಿಗೂ 5 ಜನಕ್ಕೂ 20 ಲಕ್ಷನೋ 27 ಲಕ್ಷನೋ ಸ್ಯಾಲ್ರಿ ಸಿಕ್ಕಿದೆ ಅಂದರೆ, ಆ 120 ಜನದಲ್ಲಿ ಈ 10 ಜನ ಏನಿದಾರಲ್ಲ, 27 ಲಕ್ಷ ಅಥವಾ 20 ಲಕ್ಷ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿರೋರು, ಅವ್ರ ನಾಲೆಜ್ ಲೆವೆಲ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ಜಸ್ಟ್ ಬಿಕಾಸ್ ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮ ಮಕ್ಕಳನ್ನ ಅಡ್ಮಿಟ್ ಮಾಡಿದ ತಕ್ಷಣ ಅವರೂ ಕೂಡ 27 ಲಕ್ಷ ಪ್ಯಾಕೇಜ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ಐ ಆಮ್ ನಾಟ್ ಸೇಯಿಂಗ್ ದಟ್ ದೇ ವೋಂಟ್ ಗೆಟ್ ದಟ್ ಮಚ್ ಪ್ಯಾಕೇಜ್. ಆ ಪ್ಯಾಕೇಜ್ ಸಿಗಬೇಕು ಅಂದರೆ ದೇ ಹ್ಯಾವ್ ಟು ಪ್ರಿಪೇರ್. ಓಕೆನಾ? ಯಾರೇ ಕೂಡ ಯಾವುದೇ ಒಂದು ಕಂಪ್ನಿಗೆ ಹೋಗುವಂಥ ಆಪರ್ಚುನಿಟಿ ಈಗಿನ ಕಾಲದಲ್ಲಿ ಇದ್ದೇ ಇದೆ. ಓಕೆನಾ? ಮೇಯ್ನ್ ಥಿಂಗ್ ಏನಂದರೆ, ನೀವು ಹೇಗೆ ಪ್ರಿಪೇರ್ ಆಗ್ತೀರಾ, ದಟ್ ಈಸ್ ರಿಯಲಿ ಇಂಪಾರ್ಟೆಂಟ್. ಅಂದರೆ ಕ್ಯಾಂಡಿಡೇಟ್ಸ್ ಯಾವುದೇ ಕಾಲೇಜಿಗೆ ಸೇರ್ಕೊಳ್ಳಿ, CET ಮುಖಾಂತರ ಹೋಗಿ, ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ, ಕಾಮೆಡ್ಗೆ ಮುಖಾಂತರ ಹೋಗಿ, ನೋ ಪ್ರಾಬ್ಲಮ್ ಅಟ್ ಆಲ್. ಬಿಕಾಸ್ ಕೆಲವೊಬ್ಬರಿಗೆ ಫಿನಾನ್ಷಿಯಲಿ ಆ ಆಪರ್ಚುನಿಟಿ ಇರುತ್ತೆ, ನಿಮ್ಮ ಪೇರೆಂಟ್ಸ್ ಅರ್ನ್ ಮಾಡಿರ್ತಾರೆ, ಸೇವ್ ಮಾಡಿರ್ತಾರೆ. ನೀವು ಕಾಮೆಡ್ಗೆ ಮುಖಾಂತರ ಹೋಗಿ, ಮ್ಯಾನೇಜ್ಮೆಂಟ್ ಮುಖಾಂತರ ಹೋಗಿ, ಅಥವಾ ಕೆಲವೊಬ್ಬರು ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಅಥವಾ PUC ಮತ್ತು CETಲಿ ಚೆನ್ನಾಗಿ ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕಿಂಗ್ ತಗೋತಿದ್ದಾರೆ. ಯಾವುದೇ ಕಾಲೇಜಿಗೆ ಜಾಯ್ನ್ ಆದ್ರೂ ಕೂಡ ಪ್ಲೇಸ್ಮೆಂಟ್ ಅನ್ನೋದು ಈ ಸ್ಟೂಡೆಂಟ್ ಏನಿರ್ತಾರಲ್ಲ ಅವರ ಕೇಪಬಿಲಿಟಿ ಮೇಲೆ ಹೋಗುತ್ತೆ. ಓಕೆನಾ? ಸೊ ಬ್ಲೈಂಡಾಗಿ ನೀವು ಓಕೆ ಅಪ್ಪ ನಾನು ಒಳ್ಳೆ ಕಾಲೇಜ್ ಸಿಕ್ತು, ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ 100% ಪ್ಲೇಸ್ಮೆಂಟು, ನಂದೂ ಪ್ಲೇಸ್ಮೆಂಟ್ ಆಗುತ್ತೆ, ನಾನು ಹೆಂಗೆ ಬೇಕಾದ್ರೂ ಓದ್ಬೋದು ಅಂದರೆ ದಟ್ ಈಸ್ ನಾಟ್ ಅಟ್ ಆಲ್ ಅಕ್ಸೆಪ್ಟೆಡ್. ಓಕೆನಾ? ಬಿಕಾಸ್ ಈಗ ನಾನೇ ಕೂಡ ಆಲ್ಮೋಸ್ಟ್ IT ಇಂಡಸ್ಟ್ರಿಲಿ 14+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಫಸ್ಟ್ ನಂದು ಕಂಪ್ನಿ ಕೂಡ ಇನ್ಫೋಸಿಸ್. ಸೊ ನಾನೇ ಇವಾಗ ಹೋಗಿ ಎಷ್ಟೊಂದು ಸರಿ ಐ ಟೇಕ್ ಇಂಟರ್ವ್ಯೂ ಆಫ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್. ಓಕೆನಾ? ನಾನೇ ಏನಾದ್ರೂ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಏನಾದ್ರೂ ಬಂದರೆ ವಾಟ್ ಐ ಲುಕ್ ಅಟ್ ಇನ್ ಎ ಕ್ಯಾಂಡಿಡೇಟ್. ಸೊ ನಾನು ಪ್ಲೇಸ್ಮೆಂಟ್ ಇಂಟರ್ವ್ಯೂಗೆ ಬಂದಾಗ 100 ಜನ ಕ್ಯಾಂಡಿಡೇಟ್ ಇದ್ದರೆ ಅದರಲ್ಲಿ ನನ್ನ ಕಂಪ್ನಿ ಬರೀ 10 ಜನ ಸೆಲೆಕ್ಟ್ ಮಾಡುವಂತ ಇರುತ್ತೆ. ಬಿಕಾಸ್ ನಮ್ಮ ಕಂಪ್ನಿಲಿ ಓಪನಿಂಗ್ ಇರೋದೇ 10 ಜನನ ತಗೊಳ್ಳೋದಕ್ಕೆ ಅಂತ ಅಂದ್ಕೊಂಡ್ರೆ, ನಾನು ಏನನ್ನ ಕ್ಯಾಂಡಿಡೇಟಲ್ಲಿ ನೋಡ್ತೀನಿ ಅಂತ ಅಂದರೆ, ಬಿಕಾಸ್ ಆ 100 ಜನ ಇರೋರೆಲ್ಲ ಇವಾಗೆಲ್ಲ ಗ್ರೇಡಿಂಗ್ ಸಿಸ್ಟಮ್ ಕರೆಕ್ಟ್ ಅಲ್ವಾ? ಸೊ A ಗ್ರೇಡ್ ಇರುತ್ತೆ ಅಥವಾ B ಗ್ರೇಡ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾರನ್ನ ಸುಮ್ಮನೆ ಗ್ರೇಡ್ ನೋಡಿಕೊಂಡು ತಾಳೋದಕ್ಕಾಗಲ್ಲ, ಅವ್ರ ಎಕ್ಸಾಮ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ತಾಳೋದಕ್ಕಾಗಲ್ಲ. ವಾಟ್ ಐ ವಿಲ್ ಲುಕ್ ಇನ್ ದೆಮ್ ಈಸ್, ಓಕೆ 100 ಜನ ಇದ್ದಾರೆ, 100 ಜನದಲ್ಲಿ 50 ಜನ ಎಲಿಜಿಬಲ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಎವ್ರಿಬಡಿ ಈಸ್ A. 50 ಜನ A ಬಂದಿದೆ. ಆ 50 ಜನ A ಏನು ಬಂದಿದೆಯಲ್ಲ ಅದರಲ್ಲಿ ನಾನು ಏನು ನೋಡ್ತೀನಿ ಅಂದರೆ, ಓಕೆ ಎಲ್ಲರೂ ಎಕ್ಸಾಮ್ ಬರೆದಿದ್ದಾರೆ, ಎಲ್ಲರೂ A ಗ್ರೇಡ್ ತೊಗೊಂಡಿದ್ದಾರೆ. ಯಾರು ಕಾಲೇಜಲ್ಲಿ ಏನು ಕಲ್ತಿದ್ರಲ್ಲ ಅದ್ರ ಜೊತೆಗೆ ಏನಾರ ಸಬ್ ಪ್ರಾಜೆಕ್ಟ್ ಅಥವಾ ಪೆಟ್ ಪ್ರಾಜೆಕ್ಟ್ ಅಥವಾ ಸ್ಮಾಲ್ ಪ್ರಾಜೆಕ್ಟ್ಸ್ ಏನಾದ್ರು ಮಾಡಿದಾರ, ಕಾಲೇಜ್ನ ಬಿಟ್ಬಿಟ್ಟು ಬೇರೆ ಏನೇನು ಕಲ್ತಿದ್ದಾರೆ, ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ಅದನ್ನು ಹೇಗೆ ಅಪ್ಲೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ರೆ ನೀವೇನಾದ್ರೂ ಯಾವ್ದಾರು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀರಾ, ವೆಬ್ಸೈಟ್ ಡೆವಲಪ್ ಮಾಡಿದ್ದೀರಾ, ಅಥವಾ ಪಬ್ಲಿಷ್ ಮಾಡಿದ್ದೀರಾ, ನಿಮ್ಮದೇ ಒಂದು ವೆಬ್ಸೈಟ್ ಇದೆಯಾ, ಅಥವಾ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ಗೆ ಏನಾದ್ರು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ, ಇಲ್ಲ ಯಾವ್ದಾದ್ರು IEEE ಪೇಪರ್ಸ್ ಪಬ್ಲಿಷ್ ಮಾಡಿದ್ದೀರಾ, ಅಥವಾ ನೀವು ಯಾವ್ದಾದ್ರು ನಿಮ್ಮ ಕಾಲೇಜ್ ಈವೆಂಟಲ್ಲಿ ಅಥವಾ ಎಕ್ಸಿಬಿಷನಲ್ಲಿ ಅಥವಾ ಇಂಟರ್ ಕಾಲೇಜ್ ಎಕ್ಸಿಬಿಷನಲ್ಲಿ ನಿಮ್ಮ ಪ್ರಾಜೆಕ್ಟ್ನ ಶೋಕೇಸ್ ಮಾಡಿದ್ದೀರಾ, ಅಥವಾ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಆಬ್ವಿಯಸ್ಲಿ ನೀವು ಅಸೆಂಬ್ಲಿ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಗೊತ್ತಿರುತ್ತೆ, ನಿಮ್ಮ ಹತ್ರ ಮೈಕ್ರೋ ಕಂಟ್ರೋಲರ್ ಬೋರ್ಡ್ ಇರುತ್ತೆ ಅಥವಾ ಕಲ್ತಿರ್ತೀರಾ. ಮೈಕ್ರೋ ಕಂಟ್ರೋಲರ್ ಬೋರ್ಡ್ಸ್ ಎಲ್ಲ ನಿಮಗೆ 300-500 ರೂಪಾಯಿಗೆ ಸಿಕ್ಕಿರುತ್ತೆ. ಅಥವಾ ರಾಸ್ಬೆರಿ ಪೈ ತೊಗೊಂಡು ನೀವೇನಾರು IoT ರಿಲೇಟೆಡ್ ಪ್ರಾಜೆಕ್ಟ್ ಮಾಡಿದ್ದೀರಾ, ನಿಮ್ಮ ಮನೇಲಿ ಏನಾದ್ರೂ ಆಟೋಮೇಷನ್ ಮಾಡಿದ್ದೀರಾ, ಅದೆಲ್ಲ ನಿಮ್ಮ ರೆಸ್ಯೂಮಲ್ಲಿ ನಾವು ಏನು ಆ್ಯಸ್ ಎ ರಿಕ್ರೂಟರ್ ವಾಟ್ ಐ ವಿಲ್ ಸಿ ಈಸ್ ಆಲ್ ದೋಸ್ ಥಿಂಗ್ಸ್. ಓಕೆ, ಡೋಂಟ್ ಥಿಂಕ್ ಲೈಕ್ ಬರೀ ಒಳ್ಳೆ ಕಾಲೇಜಲ್ಲಿ ಓದ ತಕ್ಷಣ ನಮಗೆ ಕೆಲಸ ಸಿಗುತ್ತೆ ಅನ್ನೋದು ಇಟ್ಸ್ ಎ ಮಿತ್. ಕಾಲೇಜಲ್ಲಿ ಓದ ತಕ್ಷಣ ಇಟ್ ವಿಲ್ ಪ್ರೊವೈಡ್ ಎನ್ ಆಪರ್ಚುನಿಟಿ ಆರ್ ಎ ಪ್ಲಾಟ್ಫಾರ್ಮ್ ಫಾರ್ ಯು ಟು ಗೆಟ್ ಇನ್ ಟು ಎ ಇಂಟರ್ವ್ಯೂ ಹೋದಾಗ ನೀವೇ ಹೇಗೆ ಪರ್ಫಾರ್ಮ್ ಮಾಡ್ತೀರಾ, ನಿಮ್ಮ ರೆಸ್ಯೂಮ್ ಏನು ಮಾತಾಡುತ್ತೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಗೆಟ್ ಅಬೌಟ್ ಒಂದ್ಸರಿ ನೀವು ಕಾಲೇಜಿಗೆ ಜಾಯ್ನ್ ಆದಮೇಲೆ ನೀವು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಿದ್ದೀರಾ, CET ಸೀಟಲ್ಲಿ ಹೋಗಿದ್ದೀರಾ, ನಿಮ್ಮ ರ್ಯಾಂಕಿಂಗ್ ಏನೋ ಅದು ಮ್ಯಾಟ್ರ್ ಆಗಲ್ಲ. ಮೇನ್ ಏನಂದರೆ ಆ್ಯಸ್ ಅನ್ ಇಂಡಿವಿಜುವಲ್ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್. ಓಕೆನಾ? ಬಿಕಾಸ್ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತ ಅಂದರೆ
ಟೇಕ್ ಎನ್ ಎಕ್ಸಾಂಪಲ್ ಆಫ್ ಆರ್ ವಿ ಸಿ ನಾನು ನೇಮ್ನ ಎಂತ ತೊಗೋತೀನಿ, ಎಕ್ಸಾಂಪಲಾಗಿ ತೊಗೋತಿದ್ದೀನಿ. ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಹೂ ಕಮ್ಸ್ ಇನ್ ಸಿ ಟಿ ಕ್ಯಾಟಗರಿ ಅಥವಾ ಕಾಮೆಡ್ ಕೆ ಕ್ಯಾಟಗರಿ ಇಸ್ ಆಲ್ಮೋಸ್ಟ್ ಲೈಕ್ 1000 ಅಥವಾ 500 ಒಳಗಡೆ ರ್ಯಾಂಕಿಂಗ್ ಬಂದಿರೋರೇ ಬರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಾನು ಆ ಕಾಲೇಜಿಗೆ ಎಷ್ಟೋ ಒಂದು ಲಕ್ಷಗಳನ್ನ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತಿದ್ದೀನಿ ಅಂತ ಅಂದರೆ, ಸೊ ಆ್ಯಸ್ ಎ ಕ್ಯಾಂಡಿಡೇಟ್ ನಾನು ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್ ಇನ್ ಮೈಂಡ್ ದ್ಯಾಟ್ ನಾನು ಆ ಥರ ಓದಿರೋವಂಥ ಜನಗಳ ಜೊತೆ ಅಥವಾ ಸ್ಟೂಡೆಂಟ್ಸ್ಗಳ ಜೊತೆ ಅಥವಾ ನನ್ನ ಕ್ಲಾಸ್ಮೇಟ್ ಜೊತೆ ಕಾಂಪೀಟ್ ಮಾಡಬೇಕು. ಐ ಕ್ಯಾನ್ ಡೂ ವೆಲ್ ಅಥವಾ ಐ ಕ್ಯಾನ್ ಪರ್ಫಾರ್ಮ್ ವೆಲ್, ಐ ಕ್ಯಾನ್ ಸ್ಟಡಿ ವೆಲ್ ಅಂತ ನೀವು ಪ್ರಿಪೇರ್ ಆಗಬೇಕು ಮನಸ್ಸಲ್ಲಿ, ಓಕೆನಾ? ಬಿಕಾಸ್ ಅದರ್ವೈಸ್ ಏನಾಗುತ್ತೆ ಅಂದರೆ, ನೀವು ಅಂಥ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋದ್ರೂ ಕೂಡ ಆಬ್ವಿಯಸ್ಲಿ ವಿತ್ ಸರೌಂಡಿಂಗ್ ಯು ವಿಲ್ ಗ್ರೂಮ್ ಯುವರ್ ಸೆಲ್ಫ್, ಓಕೆ, ಡೋಂಟ್ ವರಿ ಅಬೌಟ್ ದಟ್. ಬಟ್ ಹವೆವರ್ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂತ ಅಂದರೆ, ಓಕೆ ಇವರೆಲ್ಲ ತುಂಬ ಟಾಪರ್ಸು, ನಾನು ಮ್ಯಾನೇಜ್ಮೆಂಟ್ ಸೀಟ್ ಕೊಟ್ಟು ಬಂದಿದ್ದೀನಿ, ನಾನು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಏನಾರ ಡೌಟ್ ಸ್ಟಾರ್ಟ್ ಆದರೆ ಇಟ್ ಈಸ್ ಎ ವರ್ಸ್ಟ್ ಥಿಂಗ್ ವಿಚ್ ಕ್ಯಾನ್ ಹ್ಯಾಪನ್ ಟು ಎನಿ ಕ್ಯಾಂಡಿಡೇಟ್, ಓಕೆ? ಡೌಟ್ ಪಡೋದಕ್ಕೆ ಹೋಗ್ಬೇಡಿ. ಒನ್ಸ್ ಯು ಗೆಟ್ ಎನ್ ಅಡ್ಮಿಷನ್, ಫರ್ಗೆಟ್ ಯು ಕೇಮ್ ವಯಾ ಮ್ಯಾನೇಜ್ಮೆಂಟ್ ಸೀಟ್ ಆರ್ ಗೌರ್ಮೆಂಟ್ ಸೀಟ್, ಇಟ್ ಡಸಂಟ್ ಮ್ಯಾಟರ್, ಓಕೆನಾ? ಸೊ ಪರ್ಫಾರ್ಮ್ ಮಾಡಿ, ಬಿಕಾಸ್ ಇಂಜಿನಿಯರಿಂಗು ಈಸಿ ಇರುತ್ತೆ, ಬಿಕಾಸ್ ಯು ವಿಲ್ ಗೆಟ್ ಎನ್ ಆಪ್ಷನ್, ಬಿಕಾಸ್ ಇಂಟರ್ನಲ್ಸ್ ಇರುತ್ತೆ, ಇಂಟರ್ನಲಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ, ಸೊ ದಟ್ ಯು ವಿಲ್ ಗೆಟ್ ಗುಡ್ ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲಲ್ಲಿ ಕೂಡ ಹಾಗೆ ನೀವು ಪರ್ಫಾರ್ಮ್ ಮಾಡ್ಬೋದು, ವಿಲ್ ಗೆಟ್ ಗುಡ್ ಆಂಪಲ್ ಅಮೌಂಟ್ ಆಫ್ ಟೈಮ್, ಓಕೆನಾ? ಸೊ ಫಸ್ಟ್ ಇಯರಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸೂ ಇರುತ್ತೆ ಅಥವಾ ಎಲ್ಲ ಬ್ರಾಂಚಿಂದು ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಸೊ ಫಸ್ಟ್ ಇಯರು ಯಾವುದೇ ಬ್ರಾಂಚ್ ತಗೊಂಡ್ರೂ ಕೂಡ ಎಲ್ಲರೂ ಈ ಫಸ್ಟ್ ಇಯರಲ್ಲಿ ಇರೋವಂಥ ಸಬ್ಜೆಕ್ಟ್ಸ್ ಓದಲೇಬೇಕು. ಸೆಕೆಂಡ್ ಇಯರ್ ಆನ್ ಮಾಡಿಸೋ ನಿಮ್ಮ ಬ್ರಾಂಚ್ ಸ್ಪೆಸಿಫಿಕ್ಕು ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ, ಓಕೆ? ಸೊ ಪ್ರಿಪೇರ್ ವೆರಿ ವೆಲ್ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಪರ್ಫಾರ್ಮ್ ವೆರಿ ಗುಡ್ ಇನ್ ಯುವರ್ ಕೆರಿಯರ್. ಆ್ಯಂಡ್ ಆಲ್ಸೋ ಇನ್ನೊಂದೇನಾಗಿದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಟಾಪ್ 5 ಕಾಲೇಜ್ ಅಥವಾ ಟಾಪ್ 10 ಕಾಲೇಜ್ ಅಥವಾ ಟಾಪ್ 20 ಕಾಲೇಜ್ ಸಿಗಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಓದ್ತಿರೋಂಥ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಬಂದಿಲ್ಲ ಅಥವಾ ಪ್ಲೇಸ್ಮೆಂಟ್ ಚೆನ್ನಾಗಾಗಿಲ್ಲ ಲಾಸ್ಟ್ ಇಯರ್ ಅಂದ್ರೂ ಕೂಡ ಯು ಡೋಂಟ್ ಹ್ಯಾವ್ ಟು ವರಿ. ವೈ? ಬಿಕಾಸ್ ಇವಾಗ ಏನಾಗಿದೆ ಅಂದರೆ, 15 ವರ್ಷದ ಹಿಂದೆ ವೆನ್ ವಿ ವರ್ ಸ್ಟಾರ್ಟಿಂಗ್ ಅವರ್ ಈ ಕೆಲಸ ಹುಡ್ಕೋದಿರ್ಬೋದು ಅಥವಾ ಪ್ಲೇಸ್ಮೆಂಟ್ ಜರ್ನಿ ಸ್ಟಾರ್ಟ್ ಆದಾಗ, luckily I got a campus placement or I got placed in a campus interview in my college only. But however ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ, ಈದರ್ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಬರ್ತಿತ್ತು, ಇಲ್ಲಾಂದರೆ ಆಫ್ ಕ್ಯಾಂಪಸ್ ಹೋಗಬೇಕಿತ್ತು. ಬೇರೆ ಕಾಲೇಜಲ್ಲಿ ಒಂದು ಕಂಪ್ನಿ ಬರೋದು, ಎಲ್ಲ ಕಾಲೇಜಿಂದ ಹೋಗ್ಬೋದಿತ್ತು. ಬಟ್ ಇವಾಗ ಟ್ರೆಂಡ್ ಏನಾಗಿದೆ ಅಂದರೆ, ಪ್ರತಿಯೊಂದು ಕಾಲೇಜು ಸ್ಟಾರ್ಟಿಂಗ್ ಫ್ರಮ್ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, TCS ಇರ್ಬೋದು, ಕ್ಯಾಪ್ ಜೆಮಿನಿ ಇರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಇರ್ಬೋದು, ಹನಿವೆಲ್ ಇರ್ಬೋದು, ಏರ್ಬಸ್ ಇರ್ಬೋದು, ಎಲ್ಲ ಕಂಪ್ನಿಯವರು ಕೂಡ ಫ್ರೆಷರ್ಸ್ನ ತಗೋತಾರೆ. ಫ್ರೆಷರ್ಸ್ ತಗೊಳ್ಳೋದೇನೆಂದರೆ, ಅವ್ರ ಕಂಪ್ನೀಲಿ ಕೆರಿಯರ್ ಟ್ಯಾಬಿಗೆ ಹೋದರೆ ಅಥವಾ ಕೆರಿಯರ್ ಸೆಕ್ಷನಿಗೆ ಹೋದರೆ ಪ್ರತಿ ವರ್ಷವೂ ಕೂಡ ದೇ ವಿಲ್ ಆಸ್ಕ್ ಫಾರ್ ಎನ್ ಸಬ್ಮಿಷನ್ ಆಫ್ ಯುವರ್ ಪ್ರೊಫೈಲ್ ಫ್ರೆಷರ್ಸ್ಗೆ. ಸೊ ನೀವು ಅವ್ರ ಕಂಪ್ನಿಲಿ ಹೋಗಿ ಡೈರೆಕ್ಟಾಗಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ, ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿ, ನಿಮ್ಮ ರೆಸ್ಯೂಮ್ಸ್ ಏನಾದ್ರು ಶಾರ್ಟ್ ಲಿಸ್ಟ್ ಆದರೆ ದೇ ವಿಲ್ ಕಾಲ್ ಯು ಆ್ಯಂಡ್ ದೇ ವಿಲ್ ಆಬ್ವಿಯಸ್ಲಿ ಗೋ ಥ್ರೂ ದಟ್ ಸೀರೀಸ್ ಆಫ್ ಸ್ಟೆಪ್ಸ್, ಆ್ಯಪ್ಟಿಟ್ಯೂಡ್ ಇರ್ಬೋದು ಅಥವಾ ದೇ ಚೆಕ್ ಯುವರ್ ಕೇಪಬಿಲಿಟಿ. ಸೊ ಹಾಗಾಗಿ, ಸೊ ಡೋಂಟ್ ವರಿ ಅಬೌಟ್ ವೆದರ್ ಇಟ್ಸ್ ಎ ಗುಡ್ ಕಾಲೇಜ್ ಆರ್ ಬ್ಯಾಡ್ ಕಾಲೇಜ್, ಯುವರ್ ನಾಲೆಜ್ ವಿಲ್ ರಿಯಲಿ ಟೇಕ್ ಯು ಟು ಎ ವೆರಿ ಹೈಯರ್ ಲೆವೆಲ್, ಓಕೆನಾ? ಸೊ ಹಾಗಾಗಿ ಮೇಯ್ನ್ ಥಿಂಗ್ ಏನಂದರೆ, ಡ್ಯೂರಿಂಗ್ ಯುವರ್ ಕೋರ್ಸ್ ಆಫ್ 4 years ಚೆನ್ನಾಗಿ ಓದ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಬರೀ ಕಾಲೇಜಲ್ಲಿ ಏನಿದೆಯಲ್ಲ ಅಥವಾ ನಿಮ್ಮ ಸಿಲೆಬಸ್ ಏನಿದೆಯಲ್ಲ ಅದನ್ನು ಮಾತ್ರ ಓದಬೇಡಿ. ಅದ್ರ ಜೊತೆಗೆ ಯಾವುದೋ ಒಂದು ಅಥವಾ 2 ಸಬ್ಜೆಕ್ಟು ನಿಮಗೆ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ, ಸೊ ಆ ಸಬ್ಜೆಕ್ಟ್ ಬಗ್ಗೆ ತುಂಬ ಫೋಕಸ್ ಮಾಡಾದಮೇಲೆ ಪ್ರಿಪೇರ್ ಮಾಡಿ, ಅದ್ರ ಬಗ್ಗೆ ಸ್ಮಾಲ್ ಪ್ರಾಜೆಕ್ಟ್ ಮಾಡಿ. ಸೊ ದಟ್ ವಿಲ್ ರಿಯಲಿ ಹೆಲ್ಪ್ ಯು ಟು ಗೆಟ್ ಇನ್ ಟು ಎನಿ ಜಾಬ್. ಬಿಕಾಸ್ ನೀವು ಮೈಕ್ರೋಸಾಫ್ಟ್, ಗೂಗಲ್ ಅಥವಾ ಯಾವುದೇ ಒಂದು ಪ್ರತಿಷ್ಠಿತ ಕಂಪ್ನಿಗೆ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ಥರ 1000 ಜನ ಫ್ರೆಷರ್ಸ್ ಅಪ್ಲೋಡ್ ಮಾಡಿರ್ತಾರೆ. ಬಟ್ ನಿಮ್ಮನ್ನೇ ಎಂತ ಚೂಸ್ ಮಾಡಬೇಕು ಅಂದರೆ, ನೀವು ಈ 1000 ಜನದಿಂದ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಏನಾರು ಅಡಿಷ್ನಲ್ ಆಗಿ ಮಾಡಿದರೆ ನಿಮ್ಮನ್ನ ಚೂಸ್ ಮಾಡ್ಕೋತಾರೆ. ಇವಾಗೆಲ್ಲ ಸ್ಟಾರ್ಟಪ್ಪಲ್ಲಿ ಈ ಒಳ್ಳೊಳ್ಳೆ ಸ್ಯಾಲ್ರಿ ಕೊಡ್ತಾರೆ. ಸೊ ಹಾಗಾಗಿ ಸ್ಯಾಲ್ರಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಮೇನ್ ಥಿಂಗ್ ಈಸ್ ಯುವರ್ ಪರ್ಫಾರ್ಮೆನ್ಸ್ ರಿಯಲಿ ಮ್ಯಾಟರ್ಸ್, ಓಕೆ? ಸೊ ದಟ್ ಈಸ್ ಒನ್ ಥಿಂಗ್. ಸೊ ಐ ಬಿಲೀವ್ ವಿ ಹ್ಯಾವ್ ಕವರ್ಡ್ ಮೆಜಾರಿಟಿ ಆಫ್ ದ ಥಿಂಗ್ ಇನ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮೇ ಬಿ how best you can prepare yourself and groom yourself in your engineering journey, ಅದ್ರ ಬಗ್ಗೆ ಮಾತಾಡೋಣ. ಸೊ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಹೋಪ್ಫುಲಿ ಈ ವಿಡಿಯೋದಲ್ಲಿ ನಿಮಗೆ CETಲಿ ವೆದರ್ ವಿ ಟು ಗೋ ಹೌ ಟು ಗೆಟ್ ಇನ್ ಟು ಎ ಗುಡ್ ಕಾಲೇಜ್ ಇನ್ ಯುವರ್ ಕೌನ್ಸಲಿಂಗ್, ಅಟ್ ದ ಸೇಮ್ ಟೈಮ್ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋದರೆ ಯಾವುದೆಲ್ಲ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ, ಅಟ್ ದ ಸೇಮ್ ಟೈಮ್ ರೀಪೇಮೆಂಟ್ ಎಷ್ಟು ದಿನ ಆಗ್ಬೋದು, ಬ್ಲೈಂಡಾಗಿ ಏನಕ್ಕೆ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಿ ಆಪ್ಟ್ ಮಾಡ್ಕೋಬಾರ್ದು, ಅದೆಲ್ಲ ಕವರ್ ಮಾಡಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಯಾವುದೇ ರೀತಿ ಈ ಇಂಜಿನಿಯರಿಂಗ್ ಅಥವಾ CET ಅಥವಾ ಈ ISTDs ರಿಲೇಟೆಡ್
ಕ್ವಶನ್ಸ್ ಅಥವಾ ಡೌಟ್ಸ್ ಇದ್ದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಅದು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇಫ್ ಐ ಫೀಲ್ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಆ ಟಾಪಿಕ್ ಮೇಲೆ ನಾನು ಆ ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಧನ್ಯವಾದಗಳು. ಹ್ಯಾವ್ ಎ ಗುಡ್ ಒನ್.